ಕಳೆದ 2-3 ತಿಂಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡ ಹಗರಣದ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದರು. ಆದರೆ ಈಗಿನ ಫಲಿತಾಂಶ ಏನು ಬಂದಿದೆ, 3ಕ್ಕೆ 3 ಗೆದ್ದಿರೋದು, ಇದು ಮುಖ್ಯಮಂತ್ರಿಗಳಿಗೆ ವರವಾಯ್ತಾ ಅಂತಂದರೆ ಆಲ್ಮೋಸ್ಟ್ ಹೌದು ಅನ್ನೋ ರೀತಿಯಲ್ಲೇ ಇದೆ. ಸಿಎಂಗೆ ಸಂಕಷ್ಟದ ಸಂದರ್ಭದಲ್ಲೇ ವರವಾದ ಉಪಚುನಾವಣೆಯ ಫಲಿತಾಂಶ. ಮುಂದಿನ ಪೊಲಿಟಿಕಲ್ ಫೈಟ್ನಲ್ಲಿ ಈ ಫಲಿತಾಂಶದ ಎಫೆಕ್ಟ್ ಸಿಎಂ ಕೈ ಹಿಡಿಯುತ್ತೆ. ವಿಪಕ್ಷಗಳ ಪಾಲ್ಗೂ ಈಗ ಸಿಎಂ ಅನ್ನು ಟಾರ್ಗೆಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸಿಎಂ ನನ್ನನ್ನು ಮುಟ್ ನೋಡಿ ಅಂತ ಸವಾಲು ಹಾಕಿದ್ರಲ್ಲ, ಅದಕ್ಕೆ ಪ್ರತಿ ಸವಾಲು ಸದ್ಯಕ್ಕೆ ಇಲ್ಲ. ಯಾರು ಏನೇ ಅಂದರೂ ರಾಜ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಪವರ್ಫುಲ್ ಅಂತ ಸಂದೇಶ ರವಾನೆ ಆಗಿದೆ. ವಿಪಕ್ಷಗಳ ಸರಣಿ ಆರೋಪದ ಬಳಿಕವೂ ಸರ್ಕಾರದ ಪರವಾಗಿ ಜನ ನಿಂತಿದ್ದಾರೆ. ಗ್ಯಾರಂಟಿ ಯೋಜನೆ ಕೈ ಹಿಡಿದಿದೆ. ಸಿದ್ದರಾಮಯ್ಯ ಇಮೇಜನ್ನು ಹೆಚ್ಚಿದೆ ಈ ರಿಸಲ್ಟ್. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 1.5 ವರ್ಷದಿಂದ ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ ಮತ್ತು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು, ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನು ಅಪಪ್ರಚಾರ ಮಾಡೋದು. ಸುಳ್ಳು ಆರೋಪಗಳು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಸಿದ್ದರಾಮಯ್ಯ ಕಾರಣ. ಆಮೇಲೆ ಮೂಡ ಪ್ರಕರಣದಲ್ಲಿ ಸೈಟ್ಗಳ ಹಂಚಿಕೆ ಕಾನೂನುಬಾಹಿರವಾಗಿದೆ. ಸಿದ್ದರಾಮಯ್ಯ ಏನು ಪಾತ್ರ ಇಲ್ಲದೆ ಹೋದ್ರೂ ಪಾತ್ರ ಇದೆ ಅಂತೇಳಿ ಹೇಳೋದು, ಏನೂ ಇಲ್ಲದೇನೂ ಕೂಡ ಇದೆ ಅಂತ ಹೇಳೋದು, ವಕ್ಫ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಹೇಗೆ ಬಿಜೆಪಿಯವರು ಇಬ್ಬಗೆಯ ನೀತಿಯನ್ನ ಅನುಸರಿಸ್ತಾರೆ, ಒಂದೇ ಇಶ್ಯೂಸ್ ಮೇಲೆ 2 ತರ ಮಾತಾಡ್ತಾರೆ. ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಬದಲಾವಣೆ ಮಾಡಿ ಬೇರೆ ತರ ಹೇಳೋದು. ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದ್ದಾರೆ, ಒಂದು ಫಂಕ್ಷನ್ಗೆ ಹೋಗಿ ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದ್ದಾರೆ, ವಕ್ಫ್ ಪ್ರಾಪರ್ಟಿ ಮೇಲೆ ನಾನು ಯಾರ್ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ. ಮತ್ತೆ ಅವ್ರಿಗೆ ನಾವೇನ್ ಮಾಡ್ತಾ ಇದ್ದೋ, ಅವ್ರ ಪ್ರಾಪರ್ಟಿ ಕಿತ್ಕೊತಾ ಇದ್ವಾ? ನಾನು ಹೇಳಿದ್ದೀನಿ, ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನೋಟಿಸ್ ಕೊಟ್ಟಿದ್ರೆ ವಾಪಸ್, ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಒಂದು ವೇಳೆ ವಿಚಾರಣೆ ಇಲ್ಲದೇನೆ ರೆವಿನ್ಯೂ ರೆಕಾರ್ಡ್ನಲ್ಲಿ ಅವ್ರ ಹೆಸರು ವಕ್ಫ್ ಪ್ರಾಪರ್ಟಿ ಅವ್ರದ್ದೇನಾದ್ರು ಅವ್ರ ಹೆಸರಿಗೆ ಬಂದಿದ್ರೆ, ವಕ್ಫ್ ಬೋರ್ಡ್ ಹೆಸರು ಬಂದಿದ್ರೆ ಅದನ್ನ ರದ್ದು ಮಾಡ್ತೀವಿ. ಮತ್ತೆ ಯಾವ ರೈತರನ್ನು ಕೂಡ ಒಕ್ಲೆಬ್ಸಲ್ಲ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಅಪಪ್ರಚಾರ ಮಾಡುತ್ತೆ. ಗ್ಯಾರಂಟಿ ಯೋಜನೆಗಳು ಅವ್ರು ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು, ಇದು ರಾಂಗ್ ಫೈನಾನ್ಸಿಯಲ್ ಪ್ರೋಗ್ರಾಮ್, ಇಟ್ ಇಸ್ ರಾಂಗ್ ಫೈನಾನ್ಸಿಯಲ್ ಪ್ರೋಗ್ರಾಮ್. ಅವರೇ ಇದರಲ್ಲಿ ಜಾರ್ಖಂಡ್ನೆಲ್ಲ ಅನೌನ್ಸ್ ಮಾಡಿದ್ರು, ಆಮೇಲೆ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು. ಆಮೇಲೆ ಇನ್ನೂ ಎಲ್ಲಿವರೆಗೂ ಹೋದ್ರು ಅಂತಂದ್ರೆ ಅಡ್ವರ್ಟೈಸ್ಮೆಂಟೇ ಕೊಟ್ಬಿಟ್ರು ನಮ್ಮ ಮೇಲೆ. ಮಹಾರಾಷ್ಟ್ರದಲ್ಲಿ ಜಾರಿನೇ ಆಗಿಲ್ಲ ಅಂತ. ಜಾರಿ ಆಗಿಲ್ವಾ? ನೀವ್ ಹೇಳಿಯಪ್ಪ, 5 ಗ್ಯಾರಂಟಿಗಳು ಜಾರಿ ಆಗಿದವ ಇಲ್ವಾ? ಜಾರಿನೇ ಮಾಡಿಲ್ಲ ಸಿದ್ದರಾಮಯ್ಯ ಅಂತೇಳಿ ಮಹಾರಾಷ್ಟ್ರ ಗವರ್ಮೆಂಟ್ ಅಡ್ವರ್ಟೈಸ್ಮೆಂಟ್. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಂಡೂರು ಮತ್ತು ಶಿಗ್ಗಾವಿ ಚುನಾವಣೆಯ ಉಸ್ತುವಾರಿಯನ್ನು ಸಿದ್ದರಾಮಯ್ಯನವರೇ ಹೊತ್ತಿದ್ರು. ಚನ್ನಪಟ್ಟಣದಲ್ಲಿ ಡಿ.ಕೆ. ಬ್ರದರ್ಸ್ ಹೊತ್ಕೊಂಡಿದ್ರು. 2 ಕ್ಷೇತ್ರವನ್ನು ಗೆದ್ದಿದ್ದಾರೆ, 3 ಕ್ಷೇತ್ರವನ್ನು ಗೆದ್ದಿದ್ದಾರೆ ಹಾಗೆ ನೋಡಕ್ಕೆ ಹೋದರೆ. ಹಾಗಾಗಿ ಸಿದ್ದರಾಮಯ್ಯ ಪವರ್ಫುಲ್ ಲೀಡರ್, ಈಗಲೂ ಪ್ರಶ್ನಾತೀತ ನಾಯಕ ಅಂತಕ್ಕಂಥದ್ದನ್ನು ಜನರು ಸಂದೇಶದ ಮುಖಾಂತರ ಕೊಟ್ಟಿದ್ದಾರೆ. ಇರ್ಬೋದು, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮತದಾರರು ಯಾವಾಗಲೂ ಆಡಳಿತ ಪಕ್ಷದ ಕೈ ಹಿಡಿತಕ್ಕಂಥದ್ದು ಸಹಜ. ಆದರೆ 3ಕ್ಕೆ 3 ಗೆದ್ದಿರೋದ್ರ ಮುಖಾಂತರ ವಿರೋಧ ಪಕ್ಷದವರು ಸಿದ್ದರಾಮಯ್ಯನವರ ಮೇಲೆ ಫಾಲ್ಸ್ ಅಲಿಗೇಷನ್, ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ಈಗ ದೃಢವಾಯಿತು. ಈ ಫಲಿತಾಂಶ ನನಗೆ ಬಹಳ ಮುಖ್ಯವಾಗಿತ್ತು ಅಂತ ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಹಾಗಾಗಿ ಮುಂದಿನ ಡೆವಲಪ್ಮೆಂಟ್ಸ್ ಯಾವ ರೀತಿ ಆಗುತ್ತೆ, ವಿರೋಧ ಪಕ್ಷಗಳ ನಿಲುವುಗಳು ಏನು ಅಂತಕ್ಕಂಥದ್ದನ್ನು ಕಾದು ನೋಡೋಣ.